ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನಮ್ಮ ಶಾಂಭವಿಯವರೇ, ನೀವು ಕೂತ್ಕೊಳ್ಳಿ, ನಮ್ಮ ಅಮ್ಮ ಬಡಿಸ್ತಾಳೆ. ಇರ್ಲಿ ಬಿಡಿ ಲಕ್ಷ್ಮಿಯವರೇ, ನಾನ್ ಬಡಿಸ್ತೀನಿ, ಪರವಾಗಿಲ್ಲ. ನೀವು ಬನ್ನಿ ಶಾಂಭವಿಯವರೇ, ಎಷ್ಟು ದಿನ ಅಂತ ಮಕ್ಕಳ ಸೇವೆ ಮಾಡ್ತೀರಿ, ಅವ್ರಿಗೂ ಒಂಚೂರು ಕೆಲಸ ಮಾಡಕ್ ಬಿಡ್ಬೇಕು, ಇಲ್ಲಾಂದ್ರೆ ಅವ್ರು ಕಲಿಯೋದು ಹೇಗೆ? ಇರ್ಲಿ ಬಿಡಮ್ಮ, ನಾವು ಬಡಿಸ್ತಿದೀವಲ್ಲ. ಥ್ಯಾಂಕ್ ಯು ಅಕ್ಕ. ಮೀರಾ, ಇನ್ನೊಂದ್ ಸ್ವಲ್ಪ ರೈಸ್ ಹಾಕ್ಸ್ಕೋಬೇಕಿತ್ತು. ಯಾಕಿವತ್ತು ಇಷ್ಟ ಬೇಗ ಮುಗಿಸ್ಬಿಟ್ಟೆ? ಸಾಕು ಅಕ್ಕ, ನಂಗೆ ಹೊಟ್ಟೆ ತುಂಬಿತು. ಎಕ್ಸಾಮ್ ಟೈಮಲ್ಲಿ ಸ್ಪೆಷಲ್ ಡಯಟ್ ಏನಾದ್ರು ಮಾಡ್ತಿದ್ಯಾ ಮೀರಾ? ಓದೋ ಟೈಮಲ್ಲಿ ನಿದ್ದೆ ಬರಬಾರ್ದು ಅಂತ. ಅದ್ ಬೇರೆ ಮಾಡ್ತಾರೆ ನಿಂಗೆ. ಎಕ್ಸಾಮ್ ಇನ್ನು ಎಷ್ಟು ದಿನ ಮೀರಾ? ಚೆನ್ನಾಗಿ ಓದ್ಕೋತಿದ್ಯಾ? ಕೇಳ್ಬೇಕಾ ಅಣ್ಣ, ಇವಳು ಇವಾಗ ಲೈಬ್ರರಿಲಿ ಟೆಂಟ್ ಹಾಕಿದಾಳೆ. ಮನೆಗೆ ಬುಕ್ ತಂದು ಓದೋದಲ್ವೇನೆ? ಆದ್ರೆ ಅವ್ರ ಬುಕ್ನ ಮನೆಗ್ ಕೊಡಲ್ಲ ಸಾಕು, ಅಲ್ಲೇ ಓದಿ ಅಲ್ಲೇ ಇಟ್ ಬರ್ಬೇಕು. ಹಾಗಿದ್ರೆ ಹೊಸ ಬುಕ್ ತಗೊಂಡ್ಬಿಡು, ದಿನ ಅಲ್ಗೋಗೋದು ತಪ್ಪುತ್ತೆ, ಆರಾಮಾಗಿ ಮನೆಯಲ್ಲೇ ಓದ್ಕೋಬಹುದು. ಅಷ್ಟು ಮಾಡು ಮೀರಾ. ಎಷ್ಟಾಗುತ್ತೆ ಬುಕ್ ತಗೊಳ್ಳೋದಕ್ಕೆ? ಅಣ್ಣ, ನಿನ್ಗೆ ಬುದ್ಧಿ ಇದೆಯಾ? ಹೋಗಿ ಹೋಗಿ ಅವಳನ್ನ ಲೆಕ್ಕ ಕೇಳ್ತಾ ಇದೆಯಲ್ಲ. ಮೊದ್ಲೇ ಮ್ಯಾಕ್ಸ್ ಅಂದ್ರೆ ಭಯ ಅವಳಿಗೆ. 2,000 ಕೊಡು, ಸರಿ ಹೋಗುತ್ತೆ. ಬೇಡ ಸಾಕು, ಹೇಗಿದ್ರು ಲೈಬ್ರರಿಯಲ್ಲೇ ಓದ್ಕೋತಿದ್ದೀನಿ, ಸುಮ್ಮನೆ ಯಾಕೆ ಹೇಳು ದುಡ್ಡು ಖರ್ಚು. ಎಕ್ಸಾಮ್ಸ್ ಇನ್ನೇನು ಮುಗ್ದೋಗ್ಬಿಡುತ್ತೆ, ಅಷ್ಟುವರೆಗೂ ಅಲ್ಲೇ ಓದ್ಕೋತಿರ್ತೀನಿ. ಯಾಕೆ ಮೀರಾ ಸಂಕೋಚ ಪಡ್ಕೋತೀಯ? ಎಲ್ಲಾ ವಿಷಯದಲ್ಲೂ ಚೆನ್ನಾಗಿರೋ ನೀನು ದುಡ್ಡಿನ ವಿಷಯ ಬಂದಾಗ ಯಾಕೆ ಈಗ ಆಡ್ತೀಯ? ಈ ವಯಸ್ಸಲ್ಲಿ ಹಾಗೆ ಮೈದ್ನ, ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಳ್ಳೋದಕ್ಕೆ ಸಂಕೋಚ ಆಗೋದು ಕಾಮನ್. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಚಿಕ್ಕಪ್ಪನ ಹತ್ರ ದುಡ್ಡು ಇಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಅಕಸ್ಮಾತ್ ಅಷ್ಟೊಂದು ಅನಿವಾರ್ಯ ಬಂದ್ರು 1,000 ಸಲ ಯೋಚಿಸ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ಬೆಳೀತಾ ಬೆಳೀತಾ ನಮ್ಮಲ್ಲಿ ಸ್ವಾಭಿಮಾನ ಅನ್ನೋದು ಹುಟ್ಕೊಂಡ್ಬಿಡುತ್ತೆ. ಹೌದಲ್ವಾ ಮೀರಾ? ಆ ಸಂಕೋಚ ಸ್ವಾಭಿಮಾನ ಎಲ್ಲ ಬೇರೆಯವ್ರ ಮುಂದೆ ಇರಬೇಕು, ಮನೆಯವ್ರ ಹತ್ರ ಅಲ್ಲ. ಮನೆಯವ್ರ ಮುಂದೆ ತೋರಿಸಿದ್ರೆ ಅದನ್ನ ಕೊಬ್ಬು ಅಂತಾರೆ. ತಗೋ ಇದನ್ನ. ಈಗ ಸುಮ್ಮನೆ ತಗೊಂಡ್ರೆ ಸರಿ. ತಗೋ ತಗೋ. ಒಂದ್ ನಿಮಿಷ. ಹಲೋ, ಯಾರು? ನಾನ್ ರೀ ಪ್ರತೀಕ್. ಆದ್ರೆ ನನ್ಗೇನು, ಸುಮ್ನೆ ಕಾಟ ಕೊಡ್ಬೇಡಿ, ಇಡ್ರಿ ಫೋನ್ನ. ರೀ 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 ಪ್ಲೀಸ್ ರೀ, ಕಾಲ್ ಕಟ್ ಮಾಡ್ಬೇಡ್ರಿ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೋಸ್ಕರ ಕಾಲ್ ಮಾಡಿದ್ದು. ದಯವಿಟ್ಟು ನನ್ನ ಮಾತು ಕೇಳ್ರಿ ಪ್ಲೀಸ್ ರೀ, ನಾನು ಹಾಗೆ ಮಾತಾಡಬಾರ್ದಾಗಿತ್ತು, ಸಾರಿ ರೀ. ಇದನ್ನೆಲ್ಲ ಮಾತಾಡೋದಕ್ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತಲ್ವೇನ್ರಿ? ಮಾತಾಡದ್ಮೇಲೆ ಯೋಚನೆ ಮಾಡೋದಲ್ಲ. ಅಲ್ಲ, ಹುಡುಗಿರ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ? ಮಾತ್ ಬರುತ್ತೆ ಅಂತ ಏನೇನೋ ಮಾತಾಡೋದಲ್ಲ. ನೋಡಿ, ನಂಗೆ ನಿಮ್ಮಂತವ್ರ ಜೊತೆ ಮಾತಾಡೋದಕ್ಕೆ ಒಂಚೂರು ಇಷ್ಟ ಇಲ್ಲ. ದಯವಿಟ್ಟು ಫೋನ್ ಇಡಿ. ರೀ, ನಾನು ತಮಾಷೆಗಾಗಿ ಮಾತಾಡಿದ್ರಿ, ನೀವ್ ಇಷ್ಟು ಕೋಪ ಮಾಡ್ಕೋತೀರಂತ ನಾನು ಊಹೆನೂ ಮಾಡ್ಕೊಂಡಿರ್ಲಿಲ್ಲ.
ನಿಮ್ ಮನ್ಸಿಗೆ ಇಷ್ಟು ನೋವಾಗತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಖಂಡಿತ ಹಾಗೆ ಮಾತಾಡ್ತಾ ಇರ್ಲಿಲ್ಲ. ಸಾರಿ ರೀ. ರೀ, ನಾನೇನೋ ಜೋಕ್ ಮಾಡಕ್ ಹೋದೆ, ಹಾಗ್ ನೋಡಿದ್ರೆ ನನಗೆ ಈಗ ಜೋಕ್ ಮಾಡತ್ತೆ ಅಂತ ನಂಗೆ ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ. ಗಾಡ್ ಪ್ರಾಮಿಸ್ ರೀ, ನಾನ್ ತಮಾಷೆ ಮಾಡಿದ್ದು. ಓ, ನಿಮ್ ಡಿಕ್ಷನರಿಲಿ ಅದಕ್ಕೆ ತಮಾಷೆ ಅಂತಾರ? ನನ್ ಡಿಕ್ಷನರಿಲಿ ಏನಂತಾರ ಗೊತ್ತಾ? ಏನಂತಾರೆ? ಏನ್ ಬೇಕಾದ್ರೂ ಅಂತಾರೆ. ಅದನ್ನೆಲ್ಲ ತಗೊಂಡ್ ನಿಮ್ಗೇನ್ರಿ ಆಗ್ಬೇಕು? ಸುಮ್ನೆ ಫೋನ್ ಇಡಿ. ಇಲ್ಲ ಅಂದ್ರೆ ಆಮೇಲೆ ನಾನೇನ್ ಮಾತಾಡ್ತೀನಿ ಅನ್ನೋದು ನನ್ಗೆ ಗೊತ್ತಿರಲ್ಲ. ಸಾರಿ ರೀ, ಇನ್ಮೇಲೆ ದೇವರನಿಗೂ ಆ ರೀತಿ ಮಾತಾಡಲ್ಲ. ನೀವ್ ಏನ್ ಹೆಲ್ಪ್ ಕೇಳಿದ್ರು ನಾನು ಮಾಡ್ತೀನಿ. ಓ, ಹೆಲ್ಪ್ ಮಾಡ್ತೀರಾ? ಹಾಗಾದ್ರೆ ನನ್ಗೊಂದ್ ಹೆಲ್ಪ್ ಬೇಕಿತ್ತು, ಹೆಲ್ಪ್ ಮಾಡ್ತೀರಾ? ಅಯ್ಯೋ, ಅದಕ್ಕೇನ್ರಿ, ನೀವು ಕೇಳೋದ್ ಹೆಚ್ಚ, ನಾನು ಹೆಲ್ಪ್ ಮಾಡೋದ್ ಹೆಚ್ಚ. ಅದೇನ್ ಹೆಲ್ಪ್ ಆದ್ರೂ ಕೇಳಿ, ಅದೆಂತ ಹೆಲ್ಪ್ ಆದ್ರೂ ಕೇಳಿ. ಒಟ್ನಲ್ಲಿ ನಿಮ್ಗೆ ಏರಿಯೋ BP ಹಿಡಿದು ನೀವ್ ಹ್ಯಾಪಿ ಆದ್ರೆ ಸಾಕು. ಹಾಗಿದ್ರೆ ಇನ್ಮೇಲಿಂದ ನನ್ಗೆ ಯಾವ ಕಾರಣಕ್ಕೂ ಫೋನ್ ಮಾಡ್ಬೇಡಿ. ಇಡ್ರಿ ಫೋನ್ನ. ಅಕ್ಕ, ಯಾಕೋ ಮೆಸೇಜ್ ಮಾಡಿದ್ರಲ್ಲ, ಏನಾದ್ರೂ ಕೆಲ್ಸ ಇತ್ತಾ? ಕೆಲ್ಸ ಏನೂ ಇಲ್ಲ ಪುಟ್ಟ, ಹೀಗೆ ನಿನ್ ಹತ್ರ ಒಂದ್ ವಿಷಯ ಮಾತಾಡೋದಿತ್ತು. ಏನ್ ವಿಷಯ ಅಕ್ಕ? ಏನ್ ಮಾತಾಡೋದಿತ್ತು? ನಿನ್ಗೆ ಮ್ಯಾಥ್ಸ್ ಅಂದ್ರೆ ಅಷ್ಟೊಂದ್ ಬರಲ್ಲ ಅಲ್ವಾ? ಲೆಕ್ಕಾಚಾರ ಅಂದ್ರೆ ತುಂಬಾ ಇರಿಟೇಷನಾ? ಹಾಗೇನಿಲ್ಲ ಅಕ್ಕ, ಸ್ವಲ್ಪ ಅಲರ್ಜಿ ಅಷ್ಟೇ. ಆದ್ರೆ ಆ ವಿಷಯನ ಈಗ ಯಾಕೆ ಕೇಳ್ತಿದ್ದೀರಾ? ಏನಿಲ್ಲ ಮೀರಾ, ಸುಮ್ನೆ ಹೀಗೆ ಕೇಳ್ದೆ. ಆಮೇಲೆ ಅಮ್ಮಂಗೂ ನಿಂತರಾನೆ ಲೆಕ್ಕಾಚಾರ ಅಂದ್ರೆ ಬರಲ್ವಾ? ಇರಿಟೇಷನಾ? ತಪ್ಪ ಲೆಕ್ಕಾಚಾರ ಮಾಡ್ತಾರಾ? ಅಮ್ಮನ ಇಲ್ವಲ್ಲ ಅಕ್ಕ. ಆದ್ರೆ ನಿಮ್ಗೆ ಯಾಕೆ ಇವಾಗ ಈ ಪ್ರಶ್ನೆ ಬಂತು? ಏನಿಲ್ಲ ಮೀರಾ, ಅಮ್ಮ ಹೀಗೆ ಒಂದ್ ಇಂಪಾರ್ಟೆಂಟ್ ಲೆಕ್ಕನ ತಪ್ಪು ಮಾಡಿದ್ದಾರೆ, ಅದಕ್ಕೆ ಕೇಳ್ದೆ. ಇಂಪಾರ್ಟೆಂಟ್ ಲೆಕ್ಕನಾ? ಯಾವ ಲೆಕ್ಕ ಅದು ಅಮ್ಮ ತಪ್ಪು ಮಾಡಿರೋದು? ಮೇ ಬಿ ಅವ್ರಿಗೆ ಗೊತ್ತಿಲ್ಲ ಅನ್ಸತ್ತೆ. ಅವ್ರ ಕಣ್ತಪ್ಸಾಗಿರ್ಬೋದು. ಲೆಕ್ಕದಲ್ಲಿ ಇಂಟ್ರೆಸ್ಟ್ ಇಲ್ದಾಗ ಹೀಗಾಗೋದ್ ಸಹಜ. ಆದ್ರೆ ಅದೇ ಲೆಕ್ಕಾಚಾರದ ಮೇಲೆ ನನಗ್ ತುಂಬಾ ಇಂಟ್ರೆಸ್ಟ್ ಇದೆ ನೋಡು, ಅದಕ್ಕೆ ಆ ತಪ್ಪು ನನ್ ಕಣ್ಣಿಗೆ ಬಿದ್ದಿದೆ. ಮತ್ತೆ ಆ ತಪ್ಪು ದೊಡ್ಡ ಮಟ್ಟದಲ್ಲೇ ಇದೆ. ನೀವ್ ಯಾವ ಲೆಕ್ಕದ ಬಗ್ಗೆ ಮಾತಾಡ್ತಿದ್ದೀರಾ ಅಕ್ಕ? ನೀವ್ ಮಾತಾಡ್ತಿರೋದು ನನ್ಗೊಂದು ಅರ್ಥ ಆಗ್ತಿಲ್ಲ. ಇನ್ಯಾವ್ ಲೆಕ್ಕದ ಬಗ್ಗೆ ಮೀರಾ? ಮನೆ ಖರ್ಚಿನ ಲೆಕ್ಕಾಚಾರದ ಬಗ್ಗೆ. ಮನೆ ಖರ್ಚಿನ ಲೆಕ್ಕನಾ? ಹೌದು. ಅಮ್ಮ ಈ ವರ್ಷ ಮನೆ ಖರ್ಚಿಗೆ ಅಂತ ಆಗಾಗ ತಗೊಂಡಿರೋ ದುಡ್ಡಿಗೂ ಅವ್ರ ಖರ್ಚು ಮಾಡಿರೋ ದುಡ್ಡಿಗೂ ಹೊಂದಾಣಿಕೆನೆ ಆಗ್ತಿಲ್ಲ. 60,000 ಡಿಫ್ರೆನ್ಸ್ ಬರ್ತಾ ಇದೆ. ಆ 60,000 ಎಲ್ಲಿಗೆ ಹೋಯ್ತು, ಯಾರ್ ಖರ್ಚು ಮಾಡಿದ್ರು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಅಮ್ಮಂಗೂ ಲೆಕ್ಕಾಚಾರದ ವಿಷಯದಲ್ಲಿ ನಿಂತರನೇ ಅಸಡ್ಡೆನಾ ಅಂತ ಕೇಳ್ದೆ. ಆದ್ರೆ ಆ ತಪ್ಪು ಲೆಕ್ಕಾಚಾರ ಅಸಡ್ಡೆಯಿಂದ ಆಗಿದ್ಯೋ ಅಥವಾ ಬೇರೆ ಕಾರಣದಿಂದ ಆಗಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ ತಪ್ಪು ಲೆಕ್ಕನೇ ಅಲ್ವಾ? ಲೆಕ್ಕಕ್ಕೆ ಸಿಗದಿರೋ 60,000 ಅಲ್ವಾ? ಅಲ್ವಾ ಮೀರಾ? ಆದ್ರೆ ಅಕ್ಕ, ಅಮ್ಮ ಯಾವತ್ತೂ ತಪ್ಪು ಲೆಕ್ಕ ಮಾಡೋದಿಲ್ಲ, ಎಲ್ಲದಕ್ಕೂ ಲೆಕ್ಕ ಇಟ್ಟಿರ್ತಾರೆ. ನನಗೂ ಮೊದ್ಲು ಹಾಗೆ ಅನ್ನಿಸ್ತು ಮೀರಾ. ಅಮ್ಮ ಲೆಕ್ಕಾಚಾರದ ವಿಷಯದಲ್ಲಿ ಅಸಡ್ಡೆ ಮಾಡಲ್ಲ ಅಂತ ನನ್ಗೂ ಗೊತ್ತು. ಆದ್ರೆ ಸುಮ್ನೆ ಹೀಗೆ ಕುತೂಹಲಕ್ಕೆ ಅಂತ ಮೊನ್ನೆ ಲೆಕ್ಕಪತ್ರನೆಲ್ಲ ಚೆಕ್ ಮಾಡ್ತಾ ಇದ್ದೆ. ಆಗ 60,000 ಡಿಫ್ರೆನ್ಸ್ ಕಾಣಿಸ್ತು. 60,000 ಡಿಫ್ರೆನ್ಸು ಇದ್ ಒಂದೇ ವರ್ಷದ ಮಾತ್ರ. 1 ವರ್ಷಕ್ಕೆ 60,000 ಅಂದ್ರೆ 20 ವರ್ಷಕ್ಕೆ 12 ಲಕ್ಷ ಆಯ್ತು. ರಾಜ್ಗುರು ಮನೆತನದ 12 ಲಕ್ಷ ಎಲ್ಲಿಗೆ ಹೋಯ್ತು ಅಂತಾನೆ ಅರ್ಥ ಆಗ್ತಿಲ್ಲ ಮೀರಾ. ದೇವ್ರೇ, ಈ ಕ್ರಿಕೆಟ್ ಯಾರು ಕಂಡಿಡಿದ್ರೋ, ಅದಿದ್ದಾಗ ರಿಮೋಟ್ ನಮ್ ಕೈಗೆ ಸಿಗೋದೇ ಇಲ್ಲ. ಈ ಹುಡುಗರು ರಾತ್ರಿ ಎಲ್ಲ ಅದನ್ನೇ ಹಾಕೊಂಡ್ ಕೂತಿರ್ತಾರೆ. ನಾವು ನಮ್ ಸಿನಿಮಾ ಸೀರಿಯಲ್ ಯಾವ್ದು ನೋಡ್ಕೊಳಕ್ ಬಿಡಲ್ಲ, ಇಷ್ಟೊತ್ತಲ್ಲೇ ನೋಡ್ಕೊಂಡ್ಬಿಡ್ಬೇಕು. ಅಮ್ಮ,
ಕ್ರಿಕೆಟ್ ನಿನ್ ಸೀರಿಯಲ್ ತರ ದಿನಾ ಬರಲ್ಲ, ಅವಾಗ ಬರುತ್ತೆ. ಅಪ್ಪ ಯಾಕೆ ಅದನ್ನ ಬೈಕೊಳ್ತೀಯ ನೀನು? ಮತ್ತಿನ್ನೇನೆ ಮಾಡೋದು? ಕ್ರಿಕೆಟ್ ಆಡೋದು ಆಡ್ತಾರೆ, ಬೆಳಗ್ಗೆ ಹೊತ್ತು ಬೆಳಕ್ನಲ್ಲಿ ಆಡಕ್ಕೇನು? ಅದ್ಬಿಟ್ಟು ಏನದು ರಾತ್ರಿ ಹೊತ್ತು ಆಡೋದು? ನನ್ಗಂತೂ ಇವ್ರ ವರ್ಷನೇ ಅರ್ಥ ಆಗಲ್ಲಮ್ಮ. ಅದೇನೋ ಈಗ ಬಂದಿದ್ಯಲ್ಲ 20ಕ್ಕೆ20, ಅದ್ನಂತೂ ಬರೀ ರಾತ್ರಿನೇ ಆಡ್ತಾರೆ. ಅಯ್ಯೋ ಆಂಟಿ, ಅದು 20ಕ್ಕೆ20 ಅಲ್ಲ, 2020. 2020ನೋ ಶುಂಠಿ ಕಷಾಯನೋ ಏನೋ ಒಂದು. ಬೆಳಗ್ಗೆ ಹೊತ್ತು ಆಡ್ಕೊಳಕ್ಕೇನು? ಅದ್ಬಿಟ್ಟು ನಮ್ ಸಿನಿಮಾ ಸೀರಿಯಲ್ ಬರೋ ಟೈಮಲ್ಲಿ ಆಡ್ಕೊಂಡು ನಮಗ್ ಕಾಟ ಕೊಡ್ತವೆ. ಹೋಗ್ಲಿ ಬಿಡಮ್ಮ, ಬೇಜಾರ್ ಮಾಡ್ಕೊಳ್ಬೇಡ. ನಾನ್ ನಾಳೆನೆ ವಿರಾಟ್ ಕೊಹ್ಲಿಗೆ ಒಂದ್ ಲೆಟರ್ ಬರೀತೀನಿ. ನಮ್ಮಮ್ಮ ರಾತ್ರಿ ಹೊತ್ತು ಸೀರಿಯಲ್ ನೋಡ್ತಾರೆ, ನೀವ್ ಕ್ರಿಕೆಟ್ ಆಡೋದಿದ್ರೆ ಪ್ಲೀಸ್ ಬೆಳಗ್ಗೆ ಹೊತ್ತು ಮಾತ್ರ ಆಡಿ ಅಂತ, ಸರಿನಾ? ಏನಮ್ಮ ಲಕ್ಷ್ಮೀಮ್ಮ, ಟಿವಿಲಿ ಏನಾದ್ರೂ ಜೋಕ್ ಬರ್ತಾ ಇದೆಯಮ್ಮ? ಮಕ್ಕಳು ಇಷ್ಟೊಂದು ಜೋರಾಗಿ ನಗ್ತಾ ಇದ್ದಾರೆ. ಜೋಕು ಪಾಕು ಏನಿಲ್ಲ ಯಜಮಾನ್ರೆ, ಈ ಹುಡುಗರಿಗೆ ನಾವು ದೊಡ್ಡವರೇ ಜೋಕ್ ಹಾಕ್ಬಿಟ್ಟಿದೀವಿ. ಅದಿರ್ಲಿ, ಟಿವಿ ನೋಡಲ್ವಾ? ಇಷ್ಟೊತ್ತಲ್ಲಿ ಒಳ್ಳೆ ಸಿನಿಮಾ ಹಾಕಿರ್ತಾರೆ. ಅಯ್ಯೋ ಲಕ್ಷ್ಮೀಮ್ಮ, ನನ್ಗೆ ಈಗಿನ ಕಾಲದ ಸಿನಿಮಾ ಹಿಡ್ಸೋದಿಲ್ಲ. ಬರೀ ಫೈಟು, ಅರ್ಧಂಬರ್ಧ ಮೈ ಮೇಲೆ ಬಟ್ಟೆ ಹಾಕೊಂಡು ಕುಣಿಯೋದು ಅಷ್ಟೇ ಇರೋದು. ನನ್ಗದೆಲ್ಲ ನೋಡೋದಕ್ಕಾಗೋದಿಲ್ಲ. ಹೊರಗಡೆ ಒಳ್ಳೆ ಗಾಳಿ ಬರ್ತಾ ಇದೆ, ಹಾಗೆ ವಾಕಿಂಗ್ ಹೋಗಿ ಬರ್ತೀನಿ. ಅದು ನಿಜಾನೇ ಬಿಡಿ ಯಜಮಾನ್ರೆ. ಅಕ್ಕ, ಆಂಟಿ ಹಾಕೋ ಸಿನಿಮಾ ನೋಡ್ತಿದ್ರೆ ನಿದ್ದೆನೆ ಬರುತ್ತೆ. ನಾವಲ್ಲಿ ಡೈನಿಂಗ್ ಟೇಬಲ್ ಹತ್ರ ಕೂತು ಗೇಮ್ ಮಾಡೋಣವಾ? ಮೊದ್ಲದ್ ಮಾಡೋಣ ಬಾ. ಲೇ ಅಮ್ಮು, ಏನೇ ಇದು ಈ ತರ ಡ್ರೆಸ್ ಹಾಕೊಂಡಿದ್ಯಾ? ಚೆನ್ನಾಗಿಲ್ಲ, ಹೋಗಿ ಚೇಂಜ್ ಮಾಡು. ಏನಾಯ್ತಮ್ಮ? ಇಷ್ಟ ದಿನ ಕೇಳ್ದಿರೋ ಪ್ರಶ್ನೆ ಇವತ್ ಕೇಳ್ತಿದ್ಯಾ? ನಾನ್ ದಿನ ಹಾಕೋ ಬಟ್ಟೆನೆ ಹಾಕೊಂಡಿದ್ದೀನಿ. ಇರ್ಲಿ ಬಿಡಿ ಲಕ್ಷ್ಮಿ ಅಮ್ಮ, ಚೆನ್ನಾಗೇ ಇದೆಯಲ್ಲ ನಮೃತ ಹಾಕೊಂಡಿರೋ ಬಟ್ಟೆ. ಹಾಗಲ್ಲ ಶಾಂಭವಿ ಅವರೇ, ನೋಡಮ್ಮು, ಮೊದ್ಲು ಹೋಗಿ ಚೇಂಜ್ ಮಾಡ್ಕೊಂಬಾ. ಯಾವ್ದಾದ್ರು ಚೂಡಿದಾರ ಇದ್ರೆ ಹಾಕೊಂಬಾ. ಚೂಡಿದಾರನ? ಏನಮ್ಮ ಹೇಳ್ತಿದ್ಯಾ? ಇದ್ದಕ್ಕಿದ್ದಾಗೆ ಏನಾಯ್ತು ನಿನ್ಗೆ? ಆರೋಗ್ಯವಾಗಿದ್ಯಾ ತಾನೇ? ತಮಾಷೆ ಮಾಡ್ಬೇಡ್ವೆ, ನನ್ ಮಾತ್ ಕೇಳು. ಮೊದ್ಲು ಹೋಗಿ ಚೇಂಜ್ ಮಾಡ್ಕೊಂಬಾ. ಲಕ್ಷ್ಮಿ ಅವರೇ, ಯಾಕೆ ಒತ್ತಾಯ ಮಾಡ್ತಿದ್ದೀರಾ? ಪಾಪ ಅಮ್ಮುಗೆ ಆ ಡ್ರೆಸ್ ಇಷ್ಟ ಅನ್ಸುತ್ತೆ, ಇರ್ಲಿ ಬಿಡಿ. ಶಾಂಭವಿ ಅವರೇ, ನಿಮಗೆ ಕೆಲವು ಸೂಕ್ಷ್ಮಗಳು ಅರ್ಥವಾಗಲ್ಲ ಅನ್ಸತ್ತೆ. ಆಗದೆ ಇದ್ರೆ ಸುಮ್ನಿದ್ಬಿಡಿ. ಅದ್ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ಬೇಡಿ. ಅಮ್ಮ, ನಿಜವಾಗ್ಲೂ ನಿನ್ಗೇನೋ ಆಗಿದೆ? ನಂಗೇನಾಗಿಲ್ವೇ? ನನ್ ಕೈಲಿ ಏಟ್ ತಿಂದು ನಿಂಗೇನಾದ್ರೂ ಆಗ್ಬಾರ್ದು ಅಂದ್ರೆ ಮೊದ್ಲು ಹೋಗಿ ಲಕ್ಷಣವಾಗಿರೋ ಬಟ್ಟೆ ಹಾಕೊಂಬಾ. ಇದು ಹೇಗಿದೆ ನೋಡು, ಮೊಣಕಾಲವರೆಗೂ ಚರ್ಮ ಕಾಣಿಸ್ಕೊಂಡು. ನಿಂಗಾದ್ರೂ ಚೆನ್ನಾಗ್ ಕಾಣಿಸತ್ತಾ? ನೀನೀಗ ಚಿಕ್ಕ ಹುಡುಗಿ ಅಲ್ಲ ಕಣೆ, ಮದ್ವೆ ವಯಸ್ಸಿಗೆ ಬಂದಿದ್ಯಾ. ಅಮ್ಮ, ನಾನ್ ಚೇಂಜ್ ಮಾಡಲ್ಲ, ಸುಮ್ನೆ ಒತ್ತಾಯ ಮಾಡ್ಬೇಡ. ಅಮ್ಮೋ, ಏನ್ ಮಾತಾಡ್ತಿದ್ದೀರಾ ಅಕ್ಕ ನೀವು? 12 ಲಕ್ಷನಾ? ಅಷ್ಟೊಂದು ದುಡ್ಡು ಎಲ್ಲಿಗೆ ಹೋಗಕ್ ಸಾಧ್ಯ? ನಿಜವಾಗ್ಲು ಅಮ್ಮ ಯಾವತ್ತೂ ತಪ್ಪು ಲೆಕ್ಕ ಮಾಡಿಲ್ಲ. ಪ್ರತಿಯೊಂದು ಖರ್ಚಿಗೂ ಲೆಕ್ಕ ಇಟ್ಟಿದಾರೆ. ಮತ್ತೊಂದ್ಸಲ ಚೆಕ್ ಮಾಡಿ ಅಕ್ಕ. ನೀವೇ ಲೆಕ್ಕ ಮಾಡುವಾಗ ಅಲ್ಲೇ ಎಲ್ಲೋ ಮಿಸ್ಟೇಕ್ ಆಗಿರ್ಬೇಕು ಅಷ್ಟೇ. ದಯವಿಟ್ಟು ಇನ್ನೊಂದ್ಸಲ ಚೆಕ್ ಮಾಡಿ ಅಕ್ಕ, ಪ್ಲೀಸ್. ಪುಟ್ಟ, ನಾನು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಚೆಕ್ ಮಾಡ್ದೆ. ಲೆಕ್ಕಪತ್ರ ಎಲ್ಲ ಸರಿಯಾಗೇ ನೋಡ್ದೆ. ಕೆಲವೊಂದು ಖರ್ಚಿಗೆ ಬಿಲ್ಗಳೇ ಇಲ್ಲ, ಆದ್ರೆ ಖರ್ಚಾಗಿದೆ. ಯಾಕೆ ಖರ್ಚಾಯ್ತು, ಯಾರು ಖರ್ಚು ಮಾಡಿದ್ರು ಅಂತ ಗೊತ್ತೇ ಇಲ್ಲ. ನನ್ಗೆ ಖರ್ಚಿನ ಬಗ್ಗೆ ತಕರಾರಿಲ್ಲ, ಆದ್ರೆ ಯಾಕೆ ಖರ್ಚಾಯ್ತು ಅಂತ ಗೊತ್ತಾಗ್ಬೇಕಲ್ವಾ? 60,000 ದೊಡ್ಡ ಅಮೌಂಟ್ ಅಲ್ವಾ ಪುಟ್ಟ? ನಿನಗ್ ಗೊತ್ತಾ, ನಾನ್ ದುಡಿಯೋವಾಗ್ಲೂ ನಮ್ಮಮ್ಮ ಹೀಗೆ ಲೆಕ್ಕಾಚಾರದ ಬಗ್ಗೆ ಅಸಡ್ಡೆ ಮಾಡೋರು. ಸಣ್ಣ ಪುಟ್ಟದಕ್ಕೆಲ್ಲ ಯಾಕೆ ಲೆಕ್ಕ ಇಡ್ಬೇಕು ಅಂತ ಹಾಗೆ ಬಿಟ್ಬಿಡೋರು. ಒಂದ್ಸಲ ಬೈದ್ಮೇಲೆ ಲೆಕ್ಕ ಎಲ್ಲ ಸರಿಯಾಗಿ ಇಡೋದಕ್ ಶುರು ಮಾಡಿದ್ರು. ಅವಾಗ ಸ್ವಲ್ಪ ದುಡ್ಡು ಉಳಿಯೋದಕ್ಕೆ ಶುರು ಆಯ್ತು. ಬಡತನದಲ್ಲಿ ಬೆಳ್ದಿರೋಳಲ್ವಾ, ಪೈಸೆ ಪೈಸೆ ಬೆಲೆನೂ ಗೊತ್ತು. ಈಗ ಈ 60,000 ಡಿಫ್ರೆನ್ಸ್ ನೋಡಿ ನನಗ್ ಗಾಬರಿ ಆಯ್ತು.
ನಾನ್ ಈ ಮನೆ ಸೊಸೆ ಅಲ್ವಾ? ಈ ಮನೆ ದುಡ್ಡು ಏನಾಗ್ತಿದೆ ಅನ್ನೋದು ನಾನು ಯೋಚನೆ ಮಾಡ್ಬೇಕಲ್ವಾ? ಅದ್ ಏಂತಕ್ ಖರ್ಚಾಗ್ತಿದೆ, ಯಾಕೆ ಖರ್ಚಾಗ್ತಿದೆ ಅಂತ ಗೊತ್ತಾಗ್ದಿದ್ರೆ ಟೆನ್ಷನ್ ಆಗೋದು ಸಹಜನೇ ಅಲ್ವಾ? ಅಮ್ಮ ದೇವ್ರಾಣಿಗೂ 1 ಪೈಸೆನೂ ಬೇರೆದಕ್ಕೆ ಖರ್ಚು ಮಾಡಿರಲ್ಲ ಅಕ್ಕ. ಅದು ನನ್ಗೂ ಗೊತ್ತು ಮೀರಾ. ಅಷ್ಟೊಂದ್ ದುಡ್ಡು ಎಲ್ಲಿಗೆ ಹೋಯ್ತು ಅಂತ ಆಗಿಂದ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಉತ್ತರನೇ ಸಿಗ್ತಾ ಇಲ್ಲ. ಅಮ್ಮನ್ ಕೇಳಿದ್ರೆ ಗೊತ್ತಾಗ್ಬೋದು, ಆದ್ರೆ ಕೇಳೋದಕ್ಕೆ ಹಿಂಜರ್ಕೆ. ಕೇಳಿದ್ರೆ ತಮ್ಮಿಂದಾನೇ ಲೆಕ್ಕಾಚಾರದಲ್ಲಿ ದುಡ್ಡು ಕಡಿಮೆ ಬರ್ತಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಮೊನ್ನೆ ತಾನೇ ಚಿಕ್ಕಪ್ಪಂಗೋಸ್ಕರ ಮನೆ ಖಾಲಿ ಮಾಡ್ಕೊಂಡು ಔಟ್ ಹೌಸಿಗೆ ಹೋದವ್ರು. ಈಗ ಈ ತಪ್ಪು ಲೆಕ್ಕಾಚಾರದ ವಿಷಯನ ಕೇಳಿದ್ರೆ ಅಮ್ಮ ಬೇಜಾರ್ ಮಾಡ್ಕೊಳಲ್ವಾ? ಅಮ್ಮನ್ ಮನ್ಸನ್ನ ನೋಯಿಸೋದಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಂತ ಆ 12 ಲಕ್ಷನ ತಲೆಯಿಂದ ತೆಗ್ದಾಕಕ್ಕೂ ಆಗ್ತಿಲ್ಲ. ಅಕ್ಕ, ಅಮ್ಮ ಯಾವತ್ತೂ ಸುಮ್ನೆ ಹಾಗೆಲ್ಲ ಖರ್ಚು ಮಾಡಿಲ್ಲ ಅಕ್ಕ. ನಾನ್ ತಪ್ಪು ತಿಳ್ಕೊತಾ ಇಲ್ಲ ಮೀರಾ. ನನ್ ಮಾತಿನ ಅರ್ಥ ಅಮ್ಮ ಅಷ್ಟು ದುಡ್ಡನ್ನ ತಾವ್ ಖರ್ಚು ಮಾಡ್ಕೊಂಡಿದ್ದಾರೆ ಅಂತಲ್ಲ. ಹಾಗ್ ಒಂದ್ ವೇಳೆ ಅವ್ರು ಖರ್ಚು ಮಾಡಿದ್ರು ಕೂಡ ನನಗೇನ್ ಬೇಜಾರಿಲ್ಲ. ಆದ್ರೆ ಆ ಖರ್ಚಿಗೆ ಲೆಕ್ಕ ಅನ್ನೋದಿರ್ಬೇಕಲ್ವಾ? ಅಷ್ಟು ಮಾತ್ರ ಕೇಳ್ತಾ ಇದ್ದೀನಿ ಅಷ್ಟೇ. ಅಮ್ಮ ಸ್ವಲ್ಪ ಕಾಳಜಿ ವಹಿಸಿ ಲೆಕ್ಕ ಇಟ್ಟಿದ್ರೆ ಆ ದುಡ್ಡನ್ನ ಉಳಿಸ್ಬೋದಿತ್ತಲ್ವಾ? ಏನನಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಏನಿಲ್ಲ ಕಣೋ, ಅಣ್ಣನ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅವನ್ ಖುಷಿಯಾಗಿದ್ದಾನೆ ಅಂತ ನಾನು ಖುಷಿಯಾಗಿದ್ದೇನೆ. ನೀನ್ ಇಲ್ಲಿದ್ಯಾನೋ? ನಾನು ಕೆಳಗಡೆ ಆಫೀಸಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಈ ಫೋನಲ್ಲಿ ಬಿಸಿ ಇದ್ದಲ್ಲ ಅಣ್ಣ, ಅದಕ್ಕೆ ಹೇಳ್ದೆ ಬಂದೆ. ಇಲ್ಲಿನ ಕಾಫಿ ಕಾಯಕ್ ಬಿಡ್ಲಿಲ್ಲ. ಹೌದು ಕಣ, ಇಲ್ಲಿನ ಕಾಫಿ ಕುಡಿಯೋ ಮಜಾನೇ ಬೇರೆ. ಏನ್ ಗೋಪಿ, ಚೆನ್ನಾಗಿದೇನೋ? ಹೆಂಡತಿ ಮಗು ಊರಿಂದ ಬಂದ್ರ? ನಿನ್ನೆ ಸಂಜೆನೆ ಬಂದ್ರಣ. ಲೇ ಗೋಪಿ, ಮದ್ವೆ ಆಗಿದೇನೋ ನಿನ್ಗೆ? ಬರೀ ಮದ್ವೆ ಅಲ್ಲಪ್ಪ, ಮಗುನೂ ಆಗಿದೆ. ಏನ್ ಜಗತ್ತಲ್ಲಿ ಎಲ್ರು ನಿನ್ ಹಾಗೆ ಇರ್ತಾರೆ ಅನ್ಕೊಂಡಿದ್ಯಾ? ಇದೊಂದು ಮಾತಾಡೋದನ್ನ ಚೆನ್ನಾಗಿ ಕಲ್ತಿದ್ದೀರ ಅಲ್ರಿ. ಕಲಿಯೋದೇನಪ್ಪ ಇದೆ? ನಾವೆಲ್ರೂ ಆಗಿದೀವಿ, ನೀನು ಆಗು ಅಂತ ಹೇಳಿದ್ವಿ. ಅದ್ರಲ್ಲೇನಿದೆ? ಈಗೇನು ನೀನ್ ಮದ್ವೆ ಆಗಲ್ವಾ? ಹಾಗೆ ಇದ್ಬಿಟ್ಯಾ? ಸಾಕೇತಣ್ಣ, ನೀವ್ ಇವನಿಗೆ ಹೇಳಿದ್ ಸಾಕು. ನೀವೇ ಯಾವ್ದಾದ್ರು ಒಂದೊಳ್ಳೆ ಹುಡುಗಿ ನೋಡಿ ವಾಲ್ಗ ಬೂದ್ಸಿ ಜೈ ಅಂದ್ಬಿಡೋಣ. ದಯವಿಟ್ಟು ನಮ್ಮಮ್ಮನ ಬಗ್ಗೆ ಅನುಮಾನ ಪಡಬೇಡಿ. ನಮ್ಮಮ್ಮ ಯಾವತ್ತೂ ಈ ಮನೆ ದುಡ್ಡನ್ನ ತಮ್ಗೆ ಅಂತ ಬಳಸ್ಕೊಂಡಿಲ್ಲ. ಈ ಮನೆ ಅವ್ರು ಎಷ್ಟೇ ಸದರ ಕೊಟ್ರು ನಮ್ಮಮ್ಮ ಈಗ್ಲೂ ಈ ಮನೆ ಕೆಲ್ಸದವ್ರು ಅಂತಾನೆ ತಿಳ್ಕೊಂಡಿದ್ದಾರೆ. ಅಷ್ಟು ಗೌರವ ಇದೆ ನಮ್ಮಮ್ಮಂಗೆ ಈ ಮನೆ ಬಗ್ಗೆ. ಅಂಥವ್ರು ಈ ಮನೆ ದುಡ್ಡನ್ನ ಬಳಸ್ಕೊಂಡಿದ್ದಾರೆ ಅಂತ ಹೇಗ್ ಅನುಮಾನ ಪಡ್ತಿದ್ದೀರಾ? ನಿಮಗ್ ಗೊತ್ತಾ, ನಮ್ಮಮ್ಮ ತಮ್ಮ ಸಂಬಳ ಬಿಟ್ಟು 1 ಪೈಸೆನೂ ತಗೊಂಡಿಲ್ಲ ಈ ಮನೆಯಿಂದ. ಲೆಕ್ಕ ಇಡುವಾಗ ಅಲ್ಲೇ ಇಲ್ಲ ಮಿಸ್ ಆಗಿರ್ಬೋದು ಅಷ್ಟೆ, ಅಥವಾ ಮರ್ತಿರ್ಬೋದು. ಹಾಗಂತ ಅವರೇ ದುಡ್ಡನ್ನೆಲ್ಲ ಬಳಸ್ಕೊಂಡಿದ್ದಾರೆ ಅನ್ನೋ ರೀತಿಲಿ ಮಾತಾಡ್ಬೇಡಿ. ಅಯ್ಯೋ ಪುಟ್ಟ, ಯಾಕೆ ಬೇಜಾರ್ ಮಾಡ್ಕೋತಾ ಇದ್ಯಾ? ನನ್ಗೆ ನಿನ್ ಬಗ್ಗೆ ಆಗ್ಲಿ ಅಮ್ಮನ್ ಬಗ್ಗೆ ಆಗ್ಲಿ ಅನುಮಾನ ಇಲ್ಲ. ಈ 12 ಲಕ್ಷ ಎಲ್ಲಿ ಹೋಯ್ತು ಅಂತ ಕೇಳ್ತಾ ಇದ್ದೀನಿ ಅಷ್ಟೆ. ನೀನು ಲೆಕ್ಕದಲ್ಲಿ ವೀಕು, ಆದ್ರೆ ನನಗೆ ಆ ಲೆಕ್ಕನೇ ವೀಕ್ನೆಸ್. ಅದ್ರಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನಗ್ ಒಂಥರ ಆಗತ್ತೆ. ಅದ್ರಲ್ಲೂ ಇಷ್ಟು ದೊಡ್ಡ ಅಮೌಂಟ್ಗೆ ಲೆಕ್ಕನೇ ಇಲ್ಲ ಅಂದ್ರೆ ನನಗ್ ಹೇಗಾಗ್ಬೇಡ ಹೇಳು? ಅದನ್ನ ಕೇಳಿದ್ರೆ ಇಷ್ಟು ಬೇಜಾರ್ ಮಾಡ್ಕೋತಾರ? ಹುಚ್ಚುಡ್ಗಿ. ಹೋಗ್ಲಿ ಬಿಡು, ನಿನ್ನ ಕೇಳೋ ಬದಲು ಧೈರ್ಯ ಮಾಡಿ ಅಮ್ಮನ್ನ ಕೇಳೋದು ಒಳ್ಳೇದು ಅನ್ಸತ್ತೆ. ಅಕ್ಕ ಪ್ಲೀಸ್, ಆ ತರ ಎಲ್ಲ ಮಾಡ್ಬೇಡಿ. ಅವ್ರು ತುಂಬಾ ನೊಂದ್ಕೋತಾರ, ಪ್ಲೀಸ್. ಮತ್ತಿನ್ನೇನ್ ಮಾಡ್ಲಿ ಪುಟ್ಟ? ಆ 12 ಲಕ್ಷದ ಹಣಕ್ಕೆ ಲೆಕ್ಕ ಸಿಗೋವರೆಗೂ ನನಗ್ ಸಮಾಧಾನ ಇಲ್ಲ. ಆ ದುಡ್ಡು ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗೋವರೆಗೂ ನನಗ್ ನಿದ್ದೆನೂ ಬರಲ್ಲ. ಅದು ಅಲ್ಲದೆ ಅದು ರಾಜ್ಗುರು ಮನೆತನದ ಹಣ ಬೇರೆ. ಅದನ್ನ ಹಾಗೆಲ್ಲ ಸುಮ್ನೆ ಬಿಟ್ಬಿಡಕ್ಕಾಗತ್ತಾ? ನನಗಂತೂ ಆಗಲ್ಲಪ್ಪ.
ಆ ಖರ್ಚಿಗೆ ಲೆಕ್ಕನಾದ್ರೂ ಸಿಗ್ಬೇಕು, ಇಲ್ಲ ಅಷ್ಟು ದುಡ್ಡು ವಾಪಸ್ ಆದ್ರೂ ಬರ್ಬೇಕು. ಆವಾಗ್ಲೇ ನನಗ್ ಸಮಾಧಾನ. ಈ ಮನೆ ಸೊಸೆ ಆಗಿ ಆ ಲೆಕ್ಕಾಚಾರನ ಸರಿ ಮಾಡ್ದೆ ಹೋದ್ರೆ ನನ್ ಜವಾಬ್ದಾರಿನ ನಾನು ಮರ್ತಾಗಲ್ವಾ? ತಪ್ಪಾಗ್ತಿರೋದನ್ನ ನೋಡ್ಕೊಂಡು ಸುಮ್ನೆ ಇದ್ರೆ ದ್ರೋಹ ಬಗ್ದಾಗಲ್ವಾ? ಆದ್ರೆ ಅಮ್ಮನ ಹತ್ರ ಲೆಕ್ಕಾಚಾರದ ಬಗ್ಗೆ ಮಾತಾಡಿದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ, ನಿನ್ ಹತ್ರ ಕೇಳಿದ್ರೆ ನೀನ್ ಬೇಜಾರ್ ಮಾಡ್ಕೋತ್ಯಾ? ಸುಮ್ನೆ ಇದ್ರೆ ನಾನ್ ಈ ಮನೆಗೆ ದ್ರೋಹ ಮಾಡ್ದಾಗತ್ತೆ. ಈಗ ನೀನೇ ಹೇಳು ಪುಟ್ಟ, ನನ್ ಏನ್ ಮಾಡ್ಲಿ ಅಂತ. ಹೇಳು ಪುಟ್ಟ, ನನ್ ಏನ್ ಮಾಡ್ಲಿ ಅಂತ. ಗೊತ್ತಾಗ್ತಿಲ್ವಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ, ನಿನ್ನನ್ನ ನನ್ ಸ್ಥಾನದಲ್ಲಿಟ್ಟು ಯೋಚನೆ ಮಾಡೋಣ, ಆಗ ಆನ್ಸರ್ ಸಿಗ್ಬೋದು. ಈಗ ನೀನು ಒಂದ್ ದೊಡ್ಡ ಮನೆಗೆ ಸೊಸೆ ಅಂತ ಇಟ್ಕೋ. ಮನೆ ಖರ್ಚಲ್ಲಿ 12 ಲಕ್ಷ ದುಡ್ಡಿಗೆ ಲೆಕ್ಕ ಸಿಗ್ತಿಲ್ಲ. ಈಗ ನೀನು ಆ ಮನೆ ಸೊಸೆ ಆಗಿ ಆ ಮನೆಗ್ ದ್ರೋಹ ಮಾಡ್ತೀಯೋ ಅಥವಾ ಲೆಕ್ಕ ಹಿಡ್ದೆ ಖರ್ಚು ಮಾಡಿರೋರ ಹತ್ರ ದುಡ್ಡು ಕೇಳ್ತೀಯೋ? ಏನಾದ್ರೂ ಹೇಳು ಪುಟ್ಟ. ಅವ್ರ ಹತ್ರ ದುಡ್ಡು ಕೇಳ್ತೀನಿ. ಹೌದಲ್ವಾ? ಈಗ ನಾನು ಅಷ್ಟೇ ಮಾಡ್ತೀನಿ, ಅವ್ರ ಹತ್ರ ದುಡ್ಡು ಕೇಳ್ತೀನಿ. ಹಾಗ್ ನೋಡಿದ್ರೆ ಬಡ್ಡಿ ಎಲ್ಲ ಕೇಳ್ಬೇಕು, ಆದ್ರೆ ಅವ್ರಿ ಮನೆಗೆ ದುಡ್ದಿರೋರು ಅನ್ನೋ ಗೌರವಕ್ಕೆ ಅದೆಲ್ಲ ಕೇಳಲ್ಲ, ಸರಿನಾ? ಆದ್ರೆ ಪ್ಲೀಸ್ ಅಮ್ಮನ್ನ ಕೇಳ್ಬೇಡಿ, ಅಮ್ಮ ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ನಾನೇ ಹೇಗಾದ್ರೂ ಮಾಡಿ ಆ ಅಮೌಂಟ್ನ ಅಡ್ಜಸ್ಟ್ ಮಾಡ್ತೀನಿ. ಹೌದಾ? ಹಾಗೆ ಆಗ್ಲಿ ಪುಟ್ಟ. ನೀರಂದ್ರೆ ನೀವೇನಾ? ಹಾ ಹೌದು ನಾನೇ. ನಿಮ್ಗೊಂದು ಪಾರ್ಸಲ್ ಬಂದಿದೆ. ನನಗ? ಹೌದು ನಿಮ್ಗೇನೆ. ನಾನು ಸೈನ್ ಮಾಡಿ. ಪ್ರತೀಕ ಇವನ್ ಯಾಕೆ ನನಗ್ ಬೊಕ್ಕೆ ಕಳ್ಸಿದಾನೆ?